ಫಸ್ಟ್ ನಮ್ಮ ಹೀರೋಯಿನ್ಸ್ ಮಾತಾಡ್ಬಿಡ್ಲಿ, ಆಮೇಲೆ ನಾನು ಮಾತಾಡ್ತೀನಿ. ಅನಾಹಿತಾ ಮಾತಾಡ್ಲಿ, ರಾಧಾ ಮಾತಾಡ್ಲಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಿಡುವು ಮಾಡ್ಕೊಂಡು ಬಂದಿರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಫಸ್ಟ್ ಈವ್ನಿಂಗ್ ಹೌಸ್ಫುಲ್ ಆಗಿದೆ ಥಿಯೇಟರ್ ಅಂತ. ಹೀಗೆ ಸಾಕಷ್ಟು ದಿನ ಹೌಸ್ಫುಲ್ ಆಗಿ ಓಡ್ಲಿ ಸಿನಿಮಾ. ನೀವೆಲ್ಲರೂ ಸಪೋರ್ಟ್ ಮಾಡಿ. ಹೊಸಬ್ರು ಆಕ್ಟರ್ಸ್ ಅಂಡ್ ಡೈರೆಕ್ಷನ್ ಅಷ್ಟೇ ಅಲ್ಲದೆ ಟೆಕ್ನಿಕಲ್ ಟೀಮ್ ಅಲ್ಲಿ ಸುಮಾರು ಜನ ಇದ್ದಾರೆ. ನಮ್ಮ ಡಿ.ಒ.ಪಿ ಶ್ರೀವತ್ಸನ್, ಶ್ರೀವತ್ಸನ್, ನಮ್ಮ ಎಡಿಟರ್ ರಕ್ಷಿತ್, ಹಾಗೆ ನವ್ಯ, ಕಾಸ್ಟ್ಯೂಮ್ಸ್, ನಮ್ಮ ಏಡೀಸ್ ಅಶ್ವಿನಿ, ಪರೀಕ್ಷಿತ್, ಹರೀಶ್ ಎಲ್ಲರೂ ಇದ್ದಾರೆ. ಸಾಕಷ್ಟು ಜನ ಹೊಸಬ್ರು ಎಫರ್ಟ್ ಇದ್ರು. ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ರಕ್ಷಿತ್ ಶೆಟ್ಟಿ ಸರ್, ನಮ್ಮ ಚಂದ್ರಜಿತ್ ಸರ್ ಡೈರೆಕ್ಟರ್ ಮೇಲೆ ನಂಬಿಕೆ ಇಟ್ಟು, ಈ ಕಥೆ ಮೇಲೆ ನಂಬಿಕೆ ಇಟ್ಟು ಮಾಡಿರುವಂತಹ ಚಿತ್ರ ಇದು. ಸರ್ ಆ ನಂಬಿಕೆ ಕವಲೊಡೆದು ಸಾಕಷ್ಟು ತಂತ್ರಜ್ಞರ ಮೇಲೆ ಹಾಗೆ ನಮ್ಮಂತಹ ಕಲಾವಿದರ ಮೇಲೆ ನಂಬಿ ಮಾಡಿರುವಂತಹ, ಶಿಸ್ತಿನಿಂದ ಮಾಡಿರುವಂತಹ ಸಿನಿಮಾ ಇದು. ಕಳೆದ 2 ವರ್ಷಗಳಿಂದ ಅಚ್ಚುಕಟ್ಟಾಗಿ ಎಷ್ಟಾಗುತ್ತೋ ಅಷ್ಟು ಬದಲಾವಣೆಗೆ ಒಳಗೊಂಡು ನಮ್ಮ ಶ್ರಮವನ್ನ ನಾವು ಹಾಕಿದೀವಿ. ಈಗ ಈ ಸಿನಿಮಾನ ಬದಲಾಯಿಸೋ ಶಕ್ತಿ ನಿಮ್ ಕೈಯಲ್ಲಿದೆ. ದಯವಿಟ್ಟು ನಿಮ್ಮ ಬಂಧು ಮಿತ್ರರಿಗೆ ಹೇಳಿ ಸಿನಿಮಾ ಹೇಗ ಅನ್ಸ್ತು ಅಂತ ಬುಕ್ ಮೈ ಶೋ ಅಲ್ಲಿ ರಿವ್ಯೂಸ್ ನ ಮೂಲಕ ತಿಳಿಸಿ. ಹಾಗೆ ಮೌತ್ ಟು ಮೌತ್ ಅಂತ ಏನ್ ಹೇಳ್ತಾರೆ, ಬಾಯಿಂದ ಬಾಯಿಗೆ ಹರಡುವಂತಹ ಕಮ್ಯುನಿಕೇಶನ್ ತುಂಬಾನೇ ಇಂಪಾರ್ಟೆಂಟ್. ಅಕ್ಕಪಕ್ಕ ರೋಡ್ ಅಲ್ಲಿ ಯಾರೆಲ್ಲ ಸಿಗ್ತಾರೋ ಎಲ್ರಿಗೂ ಹೇಳಿ. ಇದೇ ರೀತಿ ಸಿನಿಮಾನ ಪ್ರೋತ್ಸಾಹಿಸಿ. ಕಲಾವಿದರಿಗೆ ಥ್ಯಾಂಕ್ ಯು. ಕಲಾವಿದರ ಕಡೆಯಿಂದ ಥ್ಯಾಂಕ್ ಯು. ಕನ್ನಡ ಕ್ರೇಜಿ ಕನ್ನಡ ಅರ್ಥ ಆಯ್ತಾ? ಈಗ ಸ್ವಲ್ಪ ಕನ್ನಡ ಕಲಿಯೋದಕ್ಕೆ ಶುರು ಮಾಡ್ತೀನಿ. ಮಾಡ್ತಾರೆ, ತುಂಬಾ ಸಲ ಅಳಿಸ್ಬಿಟ್ರಿ. ಆಕ್ಚುಲಿ ಡೈರೆಕ್ಟರ್ಗೆ ಹ್ಯಾಟ್ಸ್ ಆಫ್. ಹಾಗೆ ಮಯೂರಿ ಅವ್ರು ಹೇಳಿದ ಹಾಗೆ ಕಾಸ್ಟ್ಯೂಮರ್ ಇಲ್ಲಿದ್ದಾರೆ, ಶಶಿ ಸರ್ ಇಲ್ಲಿದ್ದಾರೆ, ರಾಜೇಶ್ ಅಣ್ಣ ಇಲ್ಲಿದ್ದಾರೆ, ನಮ್ಮ ಪರಂಬ ಸ್ಟುಡಿಯೋ ಸಂಸ್ಥೆಯ ಸಿಇಒ ಆದ ಶ್ರೀನಿಶ್ ಶೆಟ್ಟಿ ಸರ್ ಇದ್ದಾರೆ. ಇವರೆಲ್ಲರೂ ಪ್ರೊಡ್ಯೂಸರ್ ಸರ್ ನೋಡ್ತಾ ಇದ್ದಾರೆ ಎಷ್ಟು ಬಂದಿದ್ದಾರೆ, ಎಲ್ಲ ಆಗ್ತಿದ್ಯಾ ಅಂತ ಅವರು ಹೇಳಿದ. ಅವ್ರ ಕಡೆಯಿಂದಾನೇ ನಾವು ಬಂದಿರೋದು. ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಡೈರೆಕ್ಟರ್ ಸರ್ ಇದ್ದಾರೆ, ಎಲ್ಲರೂ ಇದ್ದಾರೆ, ನಾವೆಲ್ಲರೂ ಇದ್ದೀವಿ. ನಮ್ಗೆಲ್ರಿಗೂ ನೋಡಿ ನಿಮ್ಮನ್ನ ನೋಡೋದಕ್ಕೆ ಒಂಥರ ಸಂತೋಷ, ಖುಷಿ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ಬರ್ದಿರೋದೆಲ್ಲ ಆಕ್ಷನ್ ಮೂವೀಸ್ ಬರ್ತಾ ಇದೆ, ನೀವು ಚಾಕ್ಲೇಟ್ ಬಾಕ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ. ರಕ್ಷಿತ್ ಶೆಟ್ಟಿ ಅವ್ರ ಕಡೆಯಿಂದ ತುಂಬಾ ಥ್ಯಾಂಕ್ಸ್. ಅವ್ರ ಪ್ರತಿಯೊಂದು ಥಿಯೇಟರ್ ಅವ್ರಿಗೆ ಅಟೆಂಡ್ ಮಾಡಕ್ ಆಗ್ತಾ ಇಲ್ಲ, ಅವ್ರಿಗಿರೋ ಬಿಸಿ ಶೆಡ್ಯೂಲ್ ಅಲ್ಲಿ. ಅದನ್ನ ಆ ನೇತೃತ್ವನ ವಹಿಸ್ಕೊಂಡು ಮಾಡ್ತಿರೋದು ನಮ್ಮ ಶ್ರೀನೇಶ್ ಸರ್ ಇವರು. ನೀವೇನ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಪ್ರತಿಯೊಂದು ಇವಾಗ ಏನ್ ಅನಾಹಿತ, ಸಿಡ್, ರಾಧಾ ಅಂತ ನೀವು ಗ್ಲೋರಿಫೈ ಮಾಡ್ತಾ ಇದ್ದೀರಾ, ಅದೆಲ್ಲಾ ಕ್ರೆಡಿಟ್ ನಮ್ ಡೈರೆಕ್ಟರ್ಗೆ, ನಮ್ ಸಿನಿಮಾಟೋಗ್ರಫರ್ಗೆ ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ಗೆ. ಇನ್ನೊಂದು ಪರ್ಸನಲ್ ವಿಷಯ ಹೇಳ್ತೀನಿ ನಿಮ್ಮ ಹತ್ರ ಎಲ್ಲ. ನನ್ನ ಇಂಟರ್ವ್ಯೂ ಎಲ್ಲ ಜಾಸ್ತಿ ಏನೋ ಚೆನ್ನಾಗಿ ಮಾತಾಡೋದು ಇದನ್ನ ಕಂಪ್ಲೇಂಟ್ ಮಾಡ್ತಾರೆ. ಬಟ್ ಯು ನೋ ವಾಟ್, ಬಿಕಾಸ್ ನನಗೆ ಕ್ರೆಡಿಟ್ ತಗೊಳಕ್ಕೆ ಇಷ್ಟ ಇಲ್ಲ ನಂಗೆ ಈ ಸಿನಿಮಾಗೆ. ಯಾಕೆಂತಂದ್ರೆ ಎಲ್ಲಾ ವರ್ಕು ಅವ್ರಿಗಿದೆ. ನೀವ್ ಹೇಳಿ, ನಾವು ಪರದೆ ಮೇಲೆ ಬಂದಿದೀವಿ ಅಷ್ಟೇ ಬಿಟ್ರೆ ಆ ಬ್ಯೂಟಿಫುಲ್ ಏನಂತಾರದು, ಆ ಸ್ಕ್ರೀನ್ ಪ್ಲೇ, ಆ ಕ್ಯಾನ್ವಸಿಂಗ್, ಏನೋ ಒಂದ್ ಪೇಂಟಿಂಗ್ ನೋಡ್ದಂಗ ಆಗುತ್ತೆ, ಹೌದೋ ಇಲ್ವೋ? ಸೊ ಅದಕ್ಕೆ ನೀವ್ ಏನೇ ಇದ್ರು, ಏನೇ ಬರ್ದಾಕಿದ್ರು, ಏನೇ ಕಾಂಪ್ಲಿಮೆಂಟ್ ಕೊಟ್ರು ನಮ್ ಡೈರೆಕ್ಟರ್ಗೆ, ಹಾಗೆ ನಮ್ ಸಿನಿಮಾಟೋಗ್ರಫರ್ಗೆ, ನಮ್ ಮ್ಯೂಸಿಕ್ ಡೈರೆಕ್ಟರ್ಗೆ ಕೊಡ್ಬೇಕು ಅಂತ ಕೇಳ್ಕೊತೀನಿ. ಹಾಗೆ ಇದನ್ನ ಇಷ್ಟು ಅವ್ರ ಮೇಲೆ ನಂಬಿ ಧೈರ್ಯ ಮಾಡಿ ನಮ್ಮ ಪ್ರೊಡ್ಯೂಸರ್ ಟೀಮ್ ರಕ್ಷಿತ್ ಸರ್ ಅವರು, ಹಾಗೆ ಶ್ರೀನೇಶ್ ಅವರು